ವೀಕ್ಷಕರೇ ನಮಸ್ಕಾರ. ಈ ದಿನ .comಗೆ ಸ್ವಾಗತ. ನಾನು ಮನೋಜ್ ಆರ್ ಕಂಬಳಿ. ಇಸ್ರೇಲ್, ಅಮೆರಿಕ ಮತ್ತು ಇರಾನ್ನ ದಾಳಿ ಪ್ರತಿದಾಳಿಗಳು ಆರಂಭವಾಗಿ ತಿಂಗಳಿಗೂ ಅಧಿಕ ದಿನವಾಗ್ತಾ ಇದೆ. ಈ ಯುದ್ಧದ ಪರಿಣಾಮ ಇಡೀ ಜಗತ್ತಿಗೆ ತಟ್ತಾ ಇದೆ. ಮುಖ್ಯವಾಗಿ ಅಧಿಕ ಜನಸಂಖ್ಯೆ ಹೊಂದಿರುವ ಭಾರತದಂತಹ ದೇಶಗಳು ದೀರ್ಘಕಾಲದ ಸಂಕಷ್ಟವನ್ನು ಎದುರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಟ್ರಂಪ್ನ ಉಚ್ಚಾಟ, ನೆತನ್ಯಾಹುವಿನ ಕ್ರೂರತೆಯ ಪರಿಣಾಮ ಇರಾನ್ ಮಾತ್ರವಲ್ಲದೆ ಇಡೀ ಜಗತ್ತಿಗೆ ಈ ಯುದ್ಧದ ಬಿಸಿ ತಟ್ಟಿದೆ. ಯುದ್ಧ ದಿನದಿಂದ ದಿನಕ್ಕೆ ಮುಂದೆ ಹೋದಷ್ಟು ಭಾರತ ಸೇರಿದಂತೆ ಪ್ರಪಂಚದಾದ್ಯಂತ ಇರುವ ದೇಶಗಳು ಯುದ್ಧಕ್ಕಾಗಿ ಬೆಲೆ ತೆರಬೇಕಾಗತ್ತೆ. ಇರಾನ್ ಯುದ್ಧದ ಪರಿಣಾಮವಾಗಿ ಮತ್ತು ಅಮೆರಿಕಕ್ಕೆ ಬೆದರಿಸಲು ಹಾರ್ಮುಜ್ ಜಲಸಂಧಿಯನ್ನು ಮುಚ್ಚಿದೆ. ಇದರಿಂದ ಜಾಗತಿಕ ತೈಲ ಬಿಕ್ಕಟ್ಟು ಆರಂಭವಾಗಿದೆ. ಭಾರತ ಇರಾನ್ನಿಂದ ತೈಲ ಮತ್ತು LPGಯನ್ನು ಖರೀದಿಸದಿದ್ದರೂ ಗಲ್ಫ್ ದೇಶಗಳ ಮೇಲೆ ಅವಲಂಬಿತವಾಗಿದೆ. ಆದರೂ ಭಾರತಕ್ಕೆ ಬರಬೇಕಾದ ತೈಲವೆಲ್ಲವೂ ಇದೇ ಹಾರ್ಮುಜ್ ಜಲಸಂಧಿಯನ್ನು ದಾಟಿಯೇ ಬರಬೇಕು. ಇದು ಮುಚ್ಚಿರೋದ್ರಿಂದ ಜಾಗತಿಕ ತೈಲ ಬೆಲೆಗಳು ಹೆಚ್ಚಾಗಿದೆ. ಜೊತೆಗೆ ಪ್ರತಿನಿತ್ಯದ ವಸ್ತುಗಳ ಬೆಲೆಗಳು ಸಹ ಜಾಸ್ತಿ ಆಗ್ತಾ ಇವೆ. ಇನ್ನು ವಾಣಿಜ್ಯ ಬಳಕೆಯ 19 kg ತೂಕದ LPG ಸಿಲಿಂಡರ್ ಬೆಲೆಯಲ್ಲಿ ಮತ್ತೆ ₹195 ಏರಿಕೆಯಾಗಿದೆ. ಇದರಿಂದ ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು ಮತ್ತೆ ಸಂಕಷ್ಟಕ್ಕೆ ಸಿಲುಕಿವೆ. ದೆಹಲಿಯಲ್ಲಿ ವಾಣಿಜ್ಯ ಬಳಕೆಯ LPG ಸಿಲಿಂಡರ್ ದರ ₹2078 ಏರಿಕೆಯಾಗಿದೆ. ಇದೇ ಒಂದು ತಿಂಗಳ ಹಿಂದೆಯಷ್ಟೇ ₹114 ಏರಿಸಲಾಗಿತ್ತು. ಈಗ ಯುದ್ಧದ ನಂತರ ಮತ್ತೆ ಬೆಲೆ ಏರಿಸಲಾಗಿದೆ. ಇನ್ನು ಆಯ್ದ ಬ್ರ್ಯಾಂಡ್ಗಳ ಪ್ರೀಮಿಯಂ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಕ್ರಮವಾಗಿ ₹11 ಮತ್ತು ₹1.50 ಹೆಚ್ಚಳವಾಗಿದೆ. 100 ಆಕ್ಟೇನ್ ಪೆಟ್ರೋಲ್ ದರ ದೆಹಲಿಯಲ್ಲಿ ಲೀಟರ್ಗೆ $160 ಮತ್ತು ಎಕ್ಸಾ ಗ್ರೀನ್ ಡೀಸೆಲ್ ದರ $92 ಏರಿಕೆಯಾಗಿದೆ. ದೇಶದಲ್ಲಿ ಮಾರಾಟವಾಗುವ ಒಟ್ಟು ವಾಹನ ಇಂಧನದಲ್ಲಿ ಬ್ರ್ಯಾಂಡೆಡ್ ಪೆಟ್ರೋಲ್, ಡೀಸೆಲ್ ಪಾಲು ಶೇಕಡ 2-5 ಏರಿಕೆಯಾಗಿದೆ. ಇದರ ಜೊತೆಗೆ ವಿಮಾನಗಳಲ್ಲಿ ಬಳಸುವ ಇಂಧನದ ATF ತೈಲದ ಬೆಲೆಯು ದಾಖಲೆಯ ಪ್ರಮಾಣದಲ್ಲಿ ಹೆಚ್ಚಿದೆ. ಪ್ರತಿ ಕಿಲೋ ಲೀಟರ್ ATF ದರ 2 ಲಕ್ಷದ ಗಡಿಯನ್ನು ದಾಟಿದ್ರೂ ದೇಶೀಯ ವಿಮಾನಯಾನ ಸೇವೆ ಒದಗಿಸುವ ಸಂಸ್ಥೆಗಳಿಗೆ ಇದರ ಭಾಗಶಃ ಏರಿಕೆಯನ್ನು ಮಾತ್ರ ವರ್ಗಾಯಿಸಲಾಗಿದೆ. ಅದರಂತೆ ATF ದರ ಪ್ರತಿ ಕಿಲೋ ಲೀಟರ್ಗೆ ಶೇಕಡ 8.56 ಅಂದರೆ ₹8,289 ಹೆಚ್ಚಿಸಲಾಗಿದೆ. ಪ್ರತಿ ಕಿಲೋ ಲೀಟರ್ ATF ದರ ₹96,000 ₹1,04,000 ಏರಿಕೆ ಮಾಡಲಾಗಿದೆ. ತಿಂಗಳ ಹಿಂದಷ್ಟೇ ATF ದರವನ್ನು ಶೇಕಡ 5 ಅಂದರೆ ಪ್ರತಿ ಕಿಲೋ ಲೀಟರ್ಗೆ ₹5,244 ಹೆಚ್ಚಿಸಲಾಗಿತ್ತು. ಈಗ ಮತ್ತೆ ಏರಿಸಲಾಗಿದೆ. ಇನ್ನು ಬ್ರ್ಯಾಂಡೆಡನ್ನು ಹೊರತುಪಡಿಸಿ ಇತರೆ ಸಾಮಾನ್ಯ ಪೆಟ್ರೋಲ್, ಡೀಸೆಲ್ ಮತ್ತು ಮನೆ ಬಳಕೆಯ LPG ಸಿಲಿಂಡರ್ ಬೆಲೆಯಲ್ಲಿ ಪೆಟ್ರೋಲಿಯಂ ಸಚಿವಾಲಯ ಯಾವುದೇ ಪರಿಷ್ಕರಣೆಯನ್ನು ಮಾಡಿಲ್ಲ. ಕಳೆದ ವರ್ಷ ಮಾರ್ಚ್ನಲ್ಲಿ ಪೆಟ್ರೋಲ್, ಡೀಸೆಲ್ ಬೆಲೆಯಲ್ಲಿ ಕ್ರಮವಾಗಿ ಲೀಟರ್ಗೆ ₹2 ಕಡಿಮೆ ಮಾಡಲಾಗಿತ್ತು. ಅನಂತರ ದರ ಪರಿಷ್ಕರಣೆ ಆಗಿಲ್ಲ. ಸದ್ಯ ಪೆಟ್ರೋಲ್ಗೆ ದೆಹಲಿಯಲ್ಲಿ ಲೀಟರ್ಗೆ ₹94 ಹಾಗೂ ಡೀಸೆಲ್ಗೆ ₹87 ಬೆಲೆಯಲ್ಲಿ ಸಿಗ್ತಾ ಇದೆ. ಇನ್ನು ಮಾರ್ಚ್ 7ರಂದು ಮನೆ ಬಳಕೆಯ 14 kg ತೂಕದ LPG ಸಿಲಿಂಡರ್ ಬೆಲೆಯನ್ನು ₹60 ಹೆಚ್ಚಿಸಲಾಗಿತ್ತು. ಸದ್ಯ ದೆಹಲಿಯಲ್ಲಿ ಮನೆ ಬಳಕೆಯ LPG ಸಿಲಿಂಡರ್ ದರ $913 ಇದ್ದು ಈ ದರದಲ್ಲಿ ಯಥಾಸ್ಥಿತಿ ಮುಂದುವರೆದಿದೆ. ಇದಲ್ಲದೆ ಭಾರತ ಬಳಸುವ ರಸಗೊಬ್ಬರದಲ್ಲಿ ದೊಡ್ಡ ಪಾಲು ಪಶ್ಚಿಮ ಏಷ್ಯಾದಿಂದ ಬರ್ತದೆ. ಭಾರತ ದೊಡ್ಡ ಪ್ರಮಾಣದಲ್ಲಿ ಯೂರಿಯಾವನ್ನು ಆಮದು ಮಾಡಿಕೊಳ್ತದೆ. ರಸಗೊಬ್ಬರಗಳ ಬೆಲೆ ತೀವ್ರವಾಗಿ ಏರಿವೆ ಮತ್ತು ಅದರ ಹೊರೆ ಸರ್ಕಾರದ ಮೇಲೆ ಬೀಳ್ತಾ ಇದೆ. ಇನ್ನು ಭಾರತ MRI ಯಂತ್ರದಿಂದ ಹಿಡಿದು ಬಹುತೇಕ ಉತ್ಪಾದನೆಗಳಲ್ಲಿ ಕೈಗಾರಿಕೆಗಳು ಬಳಸಲಾಗುವ ಹೀಲಿಯಂ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿದೆ. ಜಾಗತಿಕ ಹೀಲಿಯಂನ ಬಹುಪಾಲು ಭಾಗ ಕತಾರ್ನಲ್ಲಿ ಉತ್ಪಾದನೆ ಆಗ್ತದೆ. ಅಲ್ಲಿ ಬಿಕ್ಕಟ್ಟು ಹೆಚ್ಚಾದಷ್ಟು ಅದರ ಪರಿಣಾಮವನ್ನು ಇಲ್ಲಿ ಅನುಭವಿಸಬೇಕಾಗ್ತದೆ. ಆಮದು ಮಾಡಿಕೊಳ್ಳುವ ಉತ್ಪನ್ನಗಳ ವೆಚ್ಚಗಳು ಹೆಚ್ಚಾದಂತೆ ಮುಂಬರುವ ತಿಂಗಳಿನಲ್ಲಿ ಭಾರತದ ಜನರು ಬೆಲೆ ಏರಿಕೆಯನ್ನು ಅನುಭವಿಸಬೇಕಾಗ್ತದೆ. ಇದೇ ರೀತಿಯಲ್ಲಿ ಪಶ್ಚಿಮ ಏಷ್ಯಾದಲ್ಲಿ ಯುದ್ಧ ಮುಂದುವರೆದರೆ ಭಾರತ ಆರ್ಥಿಕತೆಯಲ್ಲಿ ಊಹೆ ಮಾಡಲು ಕಷ್ಟವಾಗದ ಪರಿಣಾಮಗಳು ಸಹ ಉಂಟಾಗ್ತವೆ. ಅದರ ಬೆಲೆಯನ್ನು ಭಾರತದ ಜನರೇ ಭರಿಸಬೇಕಾಗ್ತದೆ. ಇದರ ನಡುವೆನೇ ಭಾರತದ ಇಂಧನ ಭದ್ರತೆಯ ಕೊರತೆ ಮತ್ತೆ ಗಮನಕ್ಕೆ ಬಂದಿದೆ ಎಂದು ಸರ್ಕಾರ ಹೇಳಿದೆ. ಮುಂಬರುವ ದಿನಗಳಲ್ಲಿ ಕೇಂದ್ರ ಸರ್ಕಾರ ಇದನ್ನು ಹೇಗೆ ನಿಭಾಯಿಸುತ್ತದೆ ಎಂಬುದೇ ದೊಡ್ಡ ಪ್ರಶ್ನೆಯಾಗಿದೆ. ಇದರ ಜೊತೆಗೆ ರಷ್ಯಾದಿಂದ ತೈಲವನ್ನು ಖರೀದಿಸೋಕೆ ಭಾರತ ಮತ್ತೆ ಅಮೆರಿಕದ ಒಪ್ಪಿಗೆಯನ್ನು ಪಡೆಯುತ್ತದೆಯೇ ಎಂಬುದು ಸಹ ಯಕ್ಷ ಪ್ರಶ್ನೆಯಾಗಿದೆ. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಈ ದಿನ .com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.